ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲಾ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನ ಆಧರಿಸಿ ನಾವೆಲ್ಲ ನೋಡ್ತಾ ಇದ್ದೀವಿ. ಅದರಲ್ಲಿ ಭಾಗ 3ರಲ್ಲಿದ್ದೀವಿ. ಅಧ್ಯಾಯ 17 ಏಕದೇವೋಪಾಸನೆ ಇವತ್ತು ನೋಡೋಣ. ಏಕದೇವೋಪಾಸನೆ ಅಂದ ತಕ್ಷಣ ನಮಗೆಲ್ಲರಿಗೂ ಒಂದು ಕಲ್ಪನೆ ಬರುತ್ತೆ. ಅಂದ್ರೆ ನಾವು ತಿಳ್ಕೊತೀವಿ ಒಬ್ಬ ದೇವರನ್ನ, ಅಂದ್ರೆ ದೇವರು ಒಬ್ನೇ, ಅದಕ್ಕೆ ನಾವು ಹೆಸರುಗಳನ್ನ ಬೇರೆ ಬೇರೆ ಕೊಟ್ಕೊಂಡಿರ್ತೀವಿ. ಈಗಲೂ ಕೂಡ ಅಂತಹ ಪದ್ಧತಿಗಳನ್ನ ಮಾಡೋರು ಇದ್ದಾರೆ. ಆದರೆ ಬಸವಾದಿ ಶಿವಶರಣರು ನಮಗೆ ಕೊಟ್ಟಿದ್ದು ಏಕದೇವೋಪಾಸನೆ. ಅಂದ್ರೆ ಯಾವುದೇ ಇದಕ್ಕೆ ಜಾತಿ ಭೇದ ಇಲ್ಲ, ವೃತ್ತಿ ಭೇದ ಇಲ್ಲ, ಹೆಣ್ಣು ಗಂಡು ಭೇದ ಇಲ್ಲ, ಮಡಿ ಮೈಲಿಗೆ ಇಲ್ಲ. ಎಲ್ಲರೂ ಕೂಡ ಸಮಾನವಾಗಿ ತಾವು ಇದ್ದಲ್ಲೇನೆ ಪೂಜಿಸಿ ಪುನೀತರಾಗುವಂತಹ ಒಂದು ಪದ್ಧತಿಯನ್ನ ಬಸವಾದಿ ಶಿವಶರಣರು ಅಂದ್ರೆ ಅಪ್ಪ ಬಸವಣ್ಣನವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅಂತಹ ಏಕದೇವೋಪಾಸನೆಯ ಕಡೆಗೆ ನಮ್ಮ ಮಹಾದೇವಿ ಅಕ್ಕ, ಅಂದ್ರೆ ಮಹಾದೇವಿ ಅಕ್ಕ ಇವಾಗಲೇ ಸಾಧನೆಯಲ್ಲಿ ತುಂಬಾ ಮೇಲಕ್ಕೆ ಬಂದ್ಬಿಟ್ಟಿದ್ದಾರೆ. ಇವಾಗ ಅವರಿಗೆ ಮನಸ್ಸಲ್ಲಿ ಬರ್ತಿರೋದು, ಅಷ್ಟೊತ್ತಿಗಾಗ್ಲೇ ಉಡುತಡಿಯಲ್ಲಿ ಅನುಭವ ಮಂಟಪದಿಂದ ಸಾಧಕರು ಬಸವತತ್ವ ಪ್ರಸಾರಕ್ಕಾಗಿ ಅಲ್ಲಲ್ಲೇ ಬೀಳ್ಬಿಡ್ತಾ ಇರ್ತಾರೆ. ಅಂದ್ರೆ ತತ್ವವನ್ನ ಬೋಧೆ ಮಾಡ್ತಾ ಸ್ಥಳೀಯ ಮಠಗಳಲ್ಲಿ ಇದ್ಕೊಂಡು, ಸ್ಥಳೀಯ ಮಠಗಳ ಮೂಲಕ ಅಲ್ಲೇ ಇರ್ತಕ್ಕಂಥ ಜನರಿಗೆ ತತ್ವಬೋಧೆಯನ್ನ, ಬಸವ ತತ್ವಬೋಧೆಯನ್ನ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಮಹಾದೇವಿ ಅಕ್ಕನ ಮನೆಗೆ ಬರ್ತಾರೆ ಒಂದಿನ. ಯಾರು? ಕಲ್ಯಾಣದ ಶರಣರು. ಕಲ್ಯಾಣದಿಂದ ಅನುಭವ ಮಂಟಪದಿಂದ ಸಾಧಕರು ಒಂದಿಬ್ರು 3-4 ಜನ ಹಿಂಗ್ ಸೇರಿ ಸ್ಥಳೀಯ ಎಲ್ಲ ಹೀಗೆ ಮಠ ದೇವಸ್ಥಾನಗಳಿರ್ತಾವಲ್ಲ, ಅಂತಹ ಮಠಗಳಲ್ಲಿ ಉಳ್ಕೊಂಡು ತತ್ವಬೋಧೆಯನ್ನ ಮಾಡ್ತಾ ಬರ್ತಿರ್ತಾರೆ. ಹೀಗೆ ಬರ್ತಿರ್ಬೇಕಾದ್ರೆ ಮಹಾದೇವಿ ಅಕ್ಕನ ಮನೆಗೆ ಬರ್ತಾರೆ. ಮಹಾದೇವಿ ಅಕ್ಕನಿಗೆ ತುಂಬಾ ಸಂತೋಷ, ಏನೋ ವಿಶೇಷ ಇದೆಯಲ್ಲ ಇವ್ರದ್ದು ಅಂತ ತಿಳ್ಕೊಂಡು ಅದನ್ನ ಕೇಳ್ತಾ ಕಾಲ ಕಳೀತಿರ್ತಾರೆ ಮನೇಲಿ. ಹೀಗಿರ್ಬೇಕಾದ್ರೆ ಒಂದಿನ ವಚನ ಕಟ್ಟನ್ನ ತಂದಿರ್ತಾರೆ. ಯಾವ್ಯಾವ ಕಾಯಕದವ್ರು ಇದ್ರು ಅಂತ ನಾವು ನೋಡಿದಾಗ ಅನುಭವ ಮಂಟಪದಲ್ಲಿ, ಕಲ್ಯಾಣದಲ್ಲಿ ಸಾಕಷ್ಟು ಕಾಯಕದವರು, ಅವರೆಲ್ಲ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ಬಂದು ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಸಮಾಜಮುಖಿ ಅವರ ಕ್ರಾಂತಿಕಾರಿ ನಡವಳಿಕೆಯನ್ನ, ಒಂದು ಚಟುವಟಿಕೆಗಳಿಂದ ಪ್ರಭಾವಿತರಾಗಿ ಅಪ್ಪ ಬಸವಣ್ಣನವರ ಕಡೆಗೆ ಬಂದು ತಮ್ಮ ಒಂದು ವೃತ್ತಿ ಇರಬಹುದು, ರಾಜ ಪದವಿ ಇರಬಹುದು, ರಾಜ್ಯ ಇರಬಹುದು, ಎಲ್ಲವನ್ನ ತ್ಯಜಿಸಿ ತಮಗೆ ಬೇಕಾದಂತಹ ಕಾಯಕವನ್ನ ಆಯ್ಕೆ ಮಾಡಿಕೊಂಡು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಅಪ್ಪ ಬಸವಣ್ಣನವ್ರ ಜೊತೆ ಜೀವನ ಮಾಡ್ತಾ ಇರ್ತಾರೆ. ಅವಾಗ ಸಾಕಷ್ಟು ಜನರಾದ್ರು, 770 ಅಮರ ಗಣಗಳಾದ್ರು ಅಂತ ಕೇಳ್ತೀವಿ ನಾವು. ಅಲ್ಲಿ ಎಚ್ಚರಿಕೆ ಅಂದ್ರೆ ಬೆಳಗ್ಗೆ ಎಬ್ಸೋ ಅಂತ ಗಂಟೆ ಹೊಡೆದು ಎಲ್ಲರನ್ನೂ ಎಬ್ಸೋದು. ನಾನಾ ರೀತಿಯ ಕಾಯಕದವ್ರು ಇದ್ರು, ಕಟ್ಟಿಗೆ ಮಾರೋ ಕಾಯಕದವ್ರು ಇದ್ರು, ಆಮೇಲೆ ತುಂಬಾ ಕಾಯಕದವರು. ಕಲ್ಯಾಣದ ಸುದ್ದಿಯನ್ನ ಎಲ್ಲ ಕಡೆ ಹರಡಲಿಕ್ಕೆ, ಬಸವ ತತ್ವವನ್ನ ಪ್ರಚಾರ ಮಾಡ್ಲಿಕ್ಕೆ, ಹೀಗೆ ಅವರನ್ನ ಕೆಲವೊಬ್ಬರನ್ನ ತಂಡ ಮಾಡಿಬಿಟ್ಟು
ಅಪ್ಪ ಬಸವಣ್ಣನವರು ಬೇರೆ ಬೇರೆ ಊರುಗಳಿಗೆ ಕಳಿಸ್ತಾ ಇದ್ರು. ಹಾಗೆ ಹೋಗಿರ್ಬೇಕಾದ್ರೆ ಉಡುತಡಿಗೂ ಕೂಡ ಬರ್ತಾರೆ. ಆ ವಿಷಯ ಗೊತ್ತಾಗುತ್ತೆ. ಜಂಗಮರೆಲ್ಲ ಉಡುತಡಿಗೆ ಬಂದ ವಿಷಯವನ್ನ ಮಹಾದೇವಿ ಅಕ್ಕನಿಗೆ ಗೊತ್ತಾಗುತ್ತೆ. ಕುತೂಹಲದಿಂದ ಅವರು ಹೇಳುವಂತಹ ಬೋಧೆಯನ್ನ ಕೇಳ್ತಾ ಕೇಳ್ತಾ ಮಹಾದೇವಿ ಅಕ್ಕ ಮೈ ಮರಿತಾ ಇರ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಮಹಾದೇವಿ ಅಕ್ಕನ ಜ್ಞಾನ ಭಂಡಾರಕ್ಕೆ ಜ್ಞಾನ ಶೇಖರಣೆ ಆಗ್ತಾ 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 ಹೋಗುತ್ತೆ. ಇವಾಗ ಹೀಗೆ ಅವರು ವಚನ ಕಟ್ಟುಗಳನ್ನ ಬಿಡಿಸಿ ನೋಡ್ತಾ ಇರ್ಬೇಕಾದ್ರೆ ಅವರಿಗೆ 1-2 ವಚನ ಅವರ ಗಮನವನ್ನ ಸೆಳಿತಾವ್. ಯಾರಿಗೆ? ಮಹಾದೇವಿ ಅಕ್ಕನಿಗೆ. ಅದರಲ್ಲಿ ಅವರು ಒಂದು ಉರಿಲಿಂಗ ತಂದೆ ಅವ್ರದ್ದು ಒಂದು ವಚನ, ಉರಿಲಿಂಗ ತಂದೆ ಅನ್ನೋ ಮುದ್ರಿಕೆ ಇರೋ ವಚನ, ಮತ್ತು ಅಲ್ಲಮ ಪ್ರಭುಗಳದ ಗುಹೇಶ್ವರ ಮುದ್ರಿಕೆ ಇರುವಂತ 2 ವಚನಗಳನ್ನ ಅವ್ರು ನೋಡ್ತಾರೆ. ಅವ್ರಿಗೆ ಆ ವಚನ ಯಾವುದಂತ ನೋಡ್ಬಿಟ್ಟು ನಾವು ಮುಂದೆ ಹೋಗೋಣ. ಅಂಗದ ಮೇಲೆ ಲಿಂಗದೇವ ನಿರ್ದಂತೆ ಇತರ ಸ್ಥಾವರ ಲಿಂಗಕ್ಕೆ ಹೋಗಿ ಹೋಗಿ ದೇವರ ಕಂಡೆನೆಂದು ಅಲೆಬುತಿಪ್ಪ ಸಲೆ ಮನುಜರುಗಳಿಗೆ ಉಪದೇಶವ ಕೊಡುವ ಗುರುವಿಂಗೆ ಉಪದೇಶವ ಮಾಡುವ ಗುರುವಿಂಗೆ ಪುಣ್ಯದ ಬಟ್ಟೆಯ ಕೂಡ ಉರಿಲಿಂಗ ತಂದೆ. ಅಂದ್ರೆ ಅಂಗದ ಮೇಲೆ ಲಿಂಗದೇವ ನಿರ್ದಂತೆ ಇತರ ಸ್ಥಾವರ ಲಿಂಗಕ್ಕೆ ಹೋಗಿ ಹೋಗಿ ದೇವರ ಕಂಡೆನೆಂದು ಅಲೆವುತ್ತಿಪ್ಪ ಸಲೆ ಮನುಜರುಗಳಿಗೆ ಉಪದೇಶವ ಮಾಡುವ ಗುರುವಿಂಗೆ ಪುಣ್ಯದ ಬಟ್ಟೆ ಕೂಡ ಉರಿಲಿಂಗ ತಂದೆ. ಹಾಗೆ ಇನ್ನೊಂದು ವಚನ ಅವ್ರು ಹೇಳ್ತಾರೆ, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡೆದರೆ ದೇವರತ್ತ ಹೋದರೋ ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ. ಅವರು ಮಹಾದೇವಿ ಅಕ್ಕನವರಿಗೆ ತಾವು ಚನ್ನಮಲ್ಲಿಕಾರ್ಜುನ ಅಂತ ಇಟ್ಕೊಂಡಿದ್ರು ಮುದ್ರಿಕೆನ, ಅಂದ್ರೆ ವಚನಾಂಕಿತವನ್ನ. ಇವು 2 ವಚನಾಂಕಿತವನ್ನ ಕಂಡಾಗ ಅವರಿಗೆ ವಿಶೇಷ ಅನ್ಸುತ್ತೆ. ಅದೇ ರೀತಿ ಈ ವಚನದ ಸಾರಾಂಶವನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಇವೆರಡು ವಚನದ ಸಾರಾಂಶವನ್ನ ನಾವು ನೋಡಿದಾಗ ಸ್ಥಾವರ ಲಿಂಗ ಪೂಜೆಯನ್ನ ಲಿಂಗವಂತರು ಮಾಡಬಾರದು, ಹಾಗೆ ದೇವಸ್ಥಾನಗಳನ್ನ ಕಟ್ಟಿಸಬಾರದು ಅನ್ನೋ ಒಂದು ತತ್ವವನ್ನ ಇವೆರಡು ವಚನ ನಮಗೆ ತಿಳಿಯಪಡಿಸ್ತಾವ. ಇದನ್ನು ಓದಿದಾಗ ಮಹಾದೇವಿ ಅಕ್ಕನವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗೆ ಅವ್ರ ಮನಸ್ಸಿನೊಳಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿ ದೇವಸ್ಥಾನಗಳಿಗೆ ಪರದೇಶಿ ಮಲ್ಲಯ್ಯ ಅಂತ ಯಾವಾಗ್ಲೂ ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅವ್ರ ತಂದೆ ತಾಯಿನೂ ಹೋಗ್ತಿದ್ರು. ಅಷ್ಟೇ ಅಲ್ಲದೆ ಗುರುಗಳು ಏನವರು ಆರಾಧ್ಯ ಗುರುಗಳಿದಾರಲ್ಲ, ಗುರುಲಿಂಗ ದೇವರು ಸಹಿತ ಹೋಗ್ತಾ ಇದ್ರು. ಹೀಗಿರ್ಬೇಕಾದ್ರೆ ಈ ಶರಣರು ಮತ್ತೆ ಹೇಗ್ ಹೇಳ್ತಿದಾರಲ್ಲ, ಸ್ಥಾವರ ಲಿಂಗ ಪೂಜೆ ಏನು ಸ್ಥಾವರಗಳಂದ್ರೆ ಮೂರ್ತಿಗಳನ್ನ ಪೂಜೆ ಮಾಡಬಾರ್ದು, ದೇವಸ್ಥಾನಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಿದ್ದಾರೆ. ಏನಿದ್ರ ಅರ್ಥ? ಮತ್ ನಾವೆಲ್ಲ ಮಾಡ್ತಿರೋದು ತಪ್ಪ ಅನ್ನೋ ಒಂದು ಪ್ರಶ್ನೆಗಳು ಮಹಾದೇವಿ ಅಕ್ಕನ ಮನಸ್ಸಲ್ಲಿ ಬರುತ್ತೆ. ಬಂದ ತಕ್ಷಣ ಅವ್ರು ನಿಲ್ಲೋದಿಲ್ರಿ, ಆ ವಚನ ಕಟ್ಟುಗಳನ್ನ ಹಿಡ್ಕೊಳ್ತಾರೆ. ಉರಿ ಬಿಸಿಲಿರ್ತೈತಿ, ಮಧ್ಯಾಹ್ನ ಹೋಗೇ ಬಿಡೋಣ ಅಂತ ತಿಳ್ಕೊಂಡು ಮಠದ ಕಡೆ ಬರ್ತಾರೆ. ಹೀಗ್ ಬರ್ತಾ ಇರ್ಬೇಕಾದ್ರೆ ಗುರುಲಿಂಗ ದೇವರು ಹಂಗೆ ಪೀಠದ ಮೇಲೆ ಕೂತಿರ್ತಾರೆ. ಅವರು ಮಹಾದೇವಿಯನ್ನ ಗಮನಿಸ್ತಾರೆ. ಅವಳ ಮುಖದಲ್ಲಿರ್ತಕ್ಕಂಥ ಭಾವನೆಗಳನ್ನ ಅವ್ರಾಗ್ಲೇ ಗುರುತಿಸ್ಬಿಡ್ತಾರೆ. ಓ, ಮಹಾದೇವಿಗೆ ಏನೋ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವ ಆಗಿದೆ, ಅದಕ್ಕೆ ಇಂತಹ ಉರಿ ಬಿಸಿನಲ್ಲಿ ಬಂದ್ಬಿಟ್ಟಿದ್ದಾಳೆ ಅಂತ ಮನಸ್ಸಲ್ಲೇ ಅನ್ಕೊಳ್ತಾ ಮಹಾದೇವಿ ಅಕ್ಕ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಇದೇನ್ ಮಹಾದೇವಿ ಇಂಥ ಉರಿ ಬಿಸಿಲಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಮಹಾದೇವಿ ಅಕ್ಕನಿಗೆ ಗುರುಲಿಂಗ ದೇವರು ಕೇಳ್ತಾರೆ. ಅವರಿಗೆ ಮಹಾದೇವಿ ಅಕ್ಕನ ಸ್ವಭಾವ ಗೊತ್ತು. ಯಾವುದೇ ವಿಷಯನವರು ಚಿಕಿತ್ಸಕ ದೃಷ್ಟಿಯಿಂದ ನೋಡದೆ ಒಪ್ಕೊಳ್ತಾ ಇರ್ಲಿಲ್ಲ. ಅವ್ರಿಗೆ ಮನಸ್ಸಿಗೆ ಅದು ಸರಿ ಅಂತ ಅನ್ಸ್ಬೇಕು. ಸೊ ಅಂತಹ ಸ್ವಭಾವದಲ್ಲಿ ಇರ್ತಕ್ಕಂಥ ಮಹಾದೇವಿಗೆ ಏನೋ ಒಂದು ಅನುಮಾನ ಬಂದಿದೆ, ಏನೋ ಒಂದು ದ್ವಂದ್ವ ಬಂದಿದೆ. ಅದಕ್ಕೋಸ್ಕರ ಮಹಾದೇವಿ ಇಂಥ ಬಿರು ಬಿಸಿನಲ್ಲಿ ಬಂದಿದ್ದಾಳೆ ಅಂತ ಅವರು ಅನ್ಕೊಂಡು ಮಹಾದೇವಿಗೆ ಏನು ಮಾತಾಡಿಸ್ತಾರೆ. ಹಾಗೆ ಮಹಾದೇವಿ ಅಕ್ಕ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಆಗ್ಲೇ ಅವ್ರ ಮಠದಲ್ಲಿ ಕೂಡ ಕಲ್ಯಾಣದ ಶರಣರು ಉಳ್ಕೊಂಡಿರ್ತಾರೆ. ಎಲ್ಲ ಕಲ್ಯಾಣದ ಶರಣರಿಗೂ ಶರಣು ಶರಣಾರ್ಥಿ ಅಂತ ಹೇಳ್ಬಿಟ್ಟು ಗುರುಗಳ ಮುಂದೆ ಕೂತ್ಕೋತಾರೆ. ಏನಮ್ಮ, ಏನಾದ್ರೂ ಅನುಮಾನ ಇತ್ತಾ, ಪ್ರಶ್ನೆಗಳಿತ್ತ? ಇಂಥ ಉರಿ ಬಿಸಿಲಲ್ಲಿ ಬಂದ್ಬಿಟ್ಟಿದ್ಯಲ್ಲ ಕಂದ ಅಂತ ಹೇಳಿ ಮಹಾದೇವಿ ಅಕ್ಕನ ಗುರುಗಳು ಮಾತಾಡಿಸ್ತಾರೆ. ಹೌದು ಗುರುಗಳೇ, ನಾನು ಹೀಗೆ ವಚನಗಳ ಕಟ್ಟುಗಳನ್ನ ನಿಮ್ಮ ಹತ್ರ ಏನು ತಗೊಂಡು ಹೋಗಿದ್ನಲ್ಲ,
ಆ ವಚನಗಳನ್ನ ಓದ್ತಾ ಓದ್ತಾ ಇರ್ಬೇಕಾದ್ರೆ ನನಗೆ 2 ವಚನಗಳು ಕಂಡು. ಒಂದು ಉರಿಲಿಂಗ ತಂದೆ ಮುದ್ರಿಕೆ ಇರುವಂತಹ ವಚನ, ಇನ್ನೊಂದು ಗುಹೇಶ್ವರ ಮುದ್ರಿಕೆ ಇರುವಂತಹ ವಚನ. ಆ ವಚನದಲ್ಲಿ ಇತ್ತು ನನಗೆ ಅರ್ಥ ಆಗಿದ್ದಿಷ್ಟು, ಸ್ಥಾವರ ಅಂದ್ರೆ ಮೂರ್ತಿ ಪೂಜೆನ ಮಾಡಬಾರ್ದು, ಅದೇ ರೀತಿ ದೇವಸ್ಥಾನಗಳನ್ನು ಕೂಡ ಕಟ್ಟಿಸಬಾರ್ದು, ಪೂಜೆ ಮಾಡಬಾರ್ದು ಲಿಂಗವಂತರು ಅಂತ ಇತ್ತು. ಹಾಗಾದ್ರೆ ನಾವು ಮಾಡ್ತಿರೋದೆಲ್ಲ ಮತ್ತೆ ಇಂತಹ ವಚನಗಳನ್ನು ನಾನು ಜಾಸ್ತಿ ನೋಡಿರ್ಲಿಲ್ಲ. ಇದು ಏನು ಗುರುಗಳೇ ಅಂತ ಕೇಳಿದಾಗ, ಹೌದಮ್ಮ, ಈ ರೀತಿ ಮುದ್ರಿಕೆಗಳಿರ್ತಕ್ಕಂಥ, ಅಷ್ಟೇ ಅಲ್ಲದೆ ಸ್ಥಾವರ ಪೂಜೆಯನ್ನ ಮಾಡಬಾರ್ದು ಅನ್ನೋ ವಚನಗಳು, ಸಾಕಷ್ಟು ವಚನಗಳು, ಅಂತಹ ವಚನಗಳು ಇದಾವು ಅಂತ ಗುರುಗಳು ಹೇಳಿದಾಗ, ಹಾಗಾದ್ರೆ ಗುರುಗಳೇ, ಮತ್ ನಾವೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ಪರದೇಶಿ ಮಲೆಯನ್ ಗುಡಿಗೆ ಹೋಗ್ತೀವಿ, ನಾನು ಹೋಗ್ತೀನಿ, ಮತ್ತೆ ಅಪ್ಪ ಅಮ್ಮ ಮತ್ತೆ ನೀವು ಕೂಡ ಅಂತ ಮಹಾದೇವಿ ಅಕ್ಕ ಗುರುಗಳಿಗೆ ಪ್ರಶ್ನೆ ಮಾಡ್ತಾಳೆ. ಸೊ ಆ ಒಂದು ವಯಸ್ಸಿನಲ್ಲಿ ಮಹಾದೇವಿ ಅಕ್ಕನಲ್ಲಿ ಇರ್ತಕ್ಕಂಥ ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ಅವರು ಗುರುಗಳನ್ನು ಬಿಡ್ತಿರ್ಲಿಲ್ಲ. ಪ್ರಶ್ನೆ ಮಾಡುವಂತಹ ಒಂದು ಧೈರ್ಯ, ಒಂದು ಏನು ತಿಳಿದುಕೊಳ್ಳುವಂತಹ ಹಂಬಲ ಅವರಲ್ಲಿ ತುಂಬಾ ಇತ್ತು. ಅವಾಗ ಕೇಳಿದಾಗ ಗುರುಗಳು ಹೇಳ್ತಾರೆ, ಹೌದಮ್ಮ, ಅದು ನಾವು ಮಾಡಿದ ತಪ್ಪು ಅಂತಲ್ಲ, ನಮಗೆ ಆವಾಗ ಅವ್ರಿಗೂ ಕೂಡ ಏನು ಬಸವಣ್ಣವ್ರದ್ದು ಒಂದು ಮಣಿಹ ತಿಳ್ಕೊಂಡು ಕಲ್ಯಾಣಕ್ಕೆ ಹೋಗಿ ಬಸವಣ್ಣವರ ಒಂದು ಚಟುವಟಿಕೆಗಳನ್ನ ಮಾರು ಹೋಗಿ ಅವರು ಕೂಡ ಅವ್ರ ಹತ್ರ ದೀಕ್ಷೆಯನ್ನ ತೆಗೆದುಕೊಂಡಿರ್ತಾರೆ, ಯಾರು ಗುರುಲಿಂಗ ದೇವರು. ಸೊ ಅವಾಗ ನನಗೂ ಕೂಡ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇರ್ಲಿಲ್ಲ, ಗೊತ್ತಿಲ್ಲದೆ ಇದ್ದಾಗ ನಾವು ಹೋಗಿದ್ದು. ಹಾಗಾದ್ರೆ ನೀವು ಗೊತ್ತಾದ್ಮೇಲೂ ಕೂಡ ನೀವು ನನಗೊಂದ್ಸರಿನೂ ಹೇಳಿಲ್ವಲ್ಲ, ನಾನು ಅಮ್ಮನ ಜೊತೆ ಅಪ್ಪನ ಜೊತೆ ಎಷ್ಟು ಸರ್ತಿ ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ, ನೀವು ಒಂದ್ಸಾರಿನೂ ಹೇಳಿಲ್ಲಲ್ಲ ಗುರುಗಳೇ ಅಂತ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಹೌದಮ್ಮ, ನನಗೆ ಅವಾಗ ಗೊತ್ತಿರ್ಲಿಲ್ಲ ಅನ್ನೋದ್ಕಿಂತ ಅಂತಹ ವಿಷಯಗಳನ್ನ ನಾವು ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ವೈಚಾರಿಕ ಪ್ರಜ್ಞೆ, ವಿಮರ್ಶಾ ಪ್ರಜ್ಞೆ ನಮ್ಮ ಎದುರುಗಡೆ ಇದ್ದವ್ರಿಗೂ ಕೂಡ ಇರ್ಬೇಕಾಗತ್ತೆ. ಹಾಗಾಗಿ ಯಾಕೆ ನಾವು ಈಗ ಹೇಳಿದ್ವಿ ಅಂತ ಇಟ್ಕೊಳ್ರಿ, ಇವಾಗ ನಾನು ಮೂರ್ತಿ ಪೂಜೆ ಮಾಡ್ಬೇಡ್ರಿ, ಇನ್ಮೇಲೆ ಸುಮ್ನೆ ಇಷ್ಟಲಿಂಗವನ್ನ ಹಿಡ್ಕೊಂಡು ಕೂತ್ಕೊಳ್ರಿ ಅಂತ ಹೇಳ್ದೆ ಅಂತ ಇಟ್ಕೊ. ನಾನ್ ಹೇಳ್ದೆ, ನೀವು ಬಿಟ್ಟಾಗ ಏನಾಗುತ್ತೆ, ಅನಾಯಾಸವಾಗಿ ನಮಗೆ ಏನಾದ್ರೂ ಕೆಲವೊಬ್ಬರಿಗೆ ಪೂಜೆ ಬಿಟ್ಬಿಟ್ರೆ, ನಮ್ಗೇನಾದ್ರೂ ಆ ದೇವರನ್ನ ಪೂಜೆ ಬಿಟ್ರೆ, ಈ ದೇವರನ್ನ ಪೂಜಿಸೋದ್ ಬಿಟ್ರೆ ನಮ್ಗೆ ಏನಾದ್ರೂ ಕೆಡಕಾಗುತ್ತೆ ಅನ್ನೋ ಒಂದು ಮನೋಭಾವ ಎಲ್ಲರಲ್ಲೂ ಇರುತ್ತೆ. ಅವಾಗ ಸಹಜವಾಗಿ ನಮ್ಮ ಮನೆಗಳಲ್ಲಿ ಏನಾದ್ರೂ ತೊಂದರೆ ಆದಾಗ, ನೋಡು ಆ ಗುರುಗಳು ಹೇಳಿದ್ರು ಈ ದೇವ್ರನ್ನ ಪೂಜೆ ಮಾಡ್ಬೇಡ ಅಂತ, ಅದಕ್ಕೆ ನನಗೆ ಹೀಗೆ ಕೆಟ್ಟದ್ದಾಯ್ತು, ಕೇಡಾಯ್ತು, ನನಗೆ ಲಾಸ್ ಆಯ್ತು, ಹೀಗೆ ಹೇಳ್ದವ್ರ ಮೇಲೆ ಮುರ್ಕೊಂಡ್ ಬೀಳುವಂತ ಜನ ಇರ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿಗೆ ನಾನು ಏನು ಧೈರ್ಯವಾಗಿ ಏನು ಡೈರೆಕ್ಟ್ ಆಗಿ ಹೇಳದೆ ಇರ್ಬೋದು, ಆದ್ರೆ ಸೂಚ್ಯವಾಗಿ ನಿಮ್ಗ ತಂದೆ ತಾಯಿಗೆ ಹೇಳಿದ್ದೆ, ಆದ್ರೂ ಕೂಡ ನಿಮ್ಮ ಅಮ್ಮನ ಸ್ವಭಾವ ನಿನಗೆ ಗೊತ್ತು, ಅವರು ಕೆಲವೊಂದು ಜಾಡ್ಯಗಳಿಗೆ ಅಂಟ್ಕೊಂಡಿರ್ತಾರೆ, ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ ಹೇಳಿದಾಗ ಮಹಾದೇವಿ ಅಕ್ಕ, ಅದೆಲ್ಲ ಸರಿ ಗುರುಗಳೇ, ಇವಾಗ ನನ್ನ ಮನಸ್ಸಲ್ಲಿ ಏನ್ ಬಂದಿದೆ, ಹಾಗಾದ್ರೆ ನಾವು ಮೂರ್ತಿ ಪೂಜೆ ಮಾಡ್ಬಾರ್ದಾ, ಅದು ತಪ್ಪಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ ಮಹಾದೇವಿ ಅಕ್ಕ. ನೋಡಮ್ಮ, ಹಿಂದಿನ ಕಾಲದಲ್ಲಿ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕೂಡ ಕಲ್ಯಾಣಕ್ಕೆ ಹೋಗೋಕ್ಕಿಂತ ಮೊದಲು ನನಗೂ ಕೂಡ ಅದೇ ಒಂದು ಭಾವನೆ ಇತ್ತು. ಇವಾಗ ದೇವ್ರು ಅಂತ ನಾವು ಕಲ್ಪನೆ ಮಾಡ್ಕೊಂಡ್ರೆ ಸಾಕಷ್ಟು ಊರು ಕೇರಿಗಳಲ್ಲಿ, ಬಾವಿಗಳಲ್ಲಿ, ಏನು ಮೊರಡಿಗಳಲ್ಲಿ ಎಲ್ಲ ಕಡೆ ನಾನಾ ದೇವರನ್ನ ನಾವು ಪೂಜಿಸೋ ಜನರನ್ನ ನೋಡ್ತೀವಿ, ದೇವ್ರು ಇರೋದನ್ನು ಕೂಡ ನಾವು ನೋಡ್ತಾ ಇದ್ವಿ ಮೊದ್ಲು. ಆದ್ರೆ ಹೇಗಪ್ಪ ಅಂತ ಅಂದ್ರೆ, ಹಾಗಿದ್ರೆ ಅದನ್ನ ಪೂಜೆ ಮಾಡ್ಬೇಕಾ ಅಥವಾ ಮಾಡ್ಬಾರ್ದ ಅಂತ ಮಹಾದೇವಿ ಅಕ್ಕ ಕೇಳಿದಾಗ, ಯಾಕೆ ಮಾಡ್ಬೇಕು, ಕಾಮಧೇನು ತರ ನಾವು ಕೇಳಿದ್ದನ್ನ ಕೊಡುವಂತ ಇಷ್ಟಲಿಂಗ ಅಪ್ಪ ಬಸವಣ್ಣನವರು ನಮಗೆ ಕೊಟ್ಟ ಮೇಲೆ ಇನ್ನ ನಾಡ ಹಸುವಿನ ಹಾಲಿಗಾಗಿ ನಾವು ಯಾಕೆ ಆಸೆ ಪಡಬೇಕು, ಅಂದ್ರೆ ನಾವು ಕೇಳಿದ್ದನ್ನ ಕ್ಷಣಾರ್ಧದಲ್ಲಿ ನಮಗೆ ಕೊಡುವಂತಹ ಇಷ್ಟಲಿಂಗದ ಒಂದು ಕುರುಹನ್ನ, ಇಷ್ಟಲಿಂಗವನ್ನ ಕೊಟ್ಟಂತಹ ಏನು ಕೈಯಲ್ಲೇ ಇಟ್ಟಿದ್ದಾನೆ ಭಗವಂತ ಅನ್ನೋದನ್ನು ನಮ್ ಕೈಯಲ್ಲೇ ಇಟ್ಬಿಟ್ಟಿದ್ದಾನೆ ಅಂತ ಈಸಿ ಮೆಥಡ್, ಸರಳವಾದ ವಿಧಾನ ಇರ್ಬೇಕಾದ್ರೆ ನಾವು ಯಾಕೆ ಆ ದೇವ್ರು ಈ ದೇವ್ರು ಅಂತ ಹೋಗೋ ಅಗತ್ಯ ಇಲ್ಲ ಅಂತ ಗುರುಗಳು ಹೇಳಿದಾಗ, ಸರಿ ಗುರುಗಳೇ, ನೀವ್ ಹೇಳೋದೇನೋ ಸರಿ, ಹಾಗಾದ್ರೆ ನಾವು ಯಾವ್ದು ಮಠಕ್ಕೆ ಎಲ್ಲಿಗೂ ಹೋಗೋದ್ ಅಗತ್ಯ ಇಲ್ವಾ ಹಾಗಿದ್ರೆ ಇನ್ಮೇಲೆ ಅಂತ ಕೇಳಿದಾಗ, ಹೌದಮ್ಮ, ಏನು ಅಗತ್ಯ ಇಲ್ಲ, ಯಾಕಂದ್ರೆ ಅಪ್ಪ ಬಸವಣ್ಣವರು ಅಂತ ಒಂದು ಅದ್ಭುತವಾದ ಒಂದು ಏನು ನಮಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಎಲ್ಲರೂ ಸಮಾನವಾಗಿ, ಎಲ್ಲರೂ ಕೂಡ ಇದ್ದಲ್ಲೇನೆ ನಾವು ಸಾಕ್ಷಾತ್ಕಾರವನ್ನ ಪಡಿಬಹುದು, ಅಂತಹ ಒಂದು ಮಾರ್ಗವನ್ನ ಅಪ್ಪ ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಸರಿ ಮುಂದೆ ಏನ್ ಹೇಳ್ತಾ ಹೋಗ್ತಾರೆ ಮಹಾದೇವಿ ಅಕ್ಕ. ಗುರುಗಳು ಅವ್ರಿಗೆ, ಮಹಾದೇವಿ ಅಕ್ಕನಿಗೆ ಮತ್ತೆ ಸ್ವಲ್ಪ ಪಾಠ ಮಾಡ್ತಾರೆ. ಇವಾಗ ಮುದ್ರಿಕೆಗಳ ಬಗ್ಗೆ, ವಚನಾಂಕಿತಗಳ ಬಗ್ಗೆ ಅವ್ರಿಗೆ
ಒಂದು ಅನುಮಾನ ಇತ್ತಲ್ಲ. ಹಾಗಾಗಿ ಇವಾಗ ಬಸವಣ್ಣನವರದ ಒಂದು ವಚನಾಂಕಿತ ಬಗ್ಗೆ ಅವ್ರು ಮಾತಾಡ್ತಾರೆ. ಅದು ಹಾಗಿದ್ರೆ ಸ್ಥಾವರಲಿಂಗದ ಹೆಸರಲ್ಲ, ಅಪ್ಪ ಬಸವಣ್ಣನವರು ಸಂಗಮನಾಥ ಅಂತ ಯಾಕೆ ಇಟ್ಕೊಂಡ್ರು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಹಾಗೇನೂ ಇಲ್ಲ. ಅವರು ಚಿಕ್ಕ ವಯಸ್ಸಲ್ಲೇನೆ ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದ್ರು. ಕೂಡಲ ಸಂಗಮಕ್ಕೆ ಬಂದಾಗ ಅಲ್ಲಿ ಪೂಜಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಸೇವಾ ಮಾಡಿದ್ದಾರೆ. ಅಲ್ಲಿದ್ದಾಗ ಏನಪ್ಪಾ ಅಂದ್ರೆ ಆ ಪರಮಾತ್ಮನ ಮತ್ತು ಅವರ ಮಧ್ಯೆ ಒಂದು ತಂದೆ ಮಗನ ಪ್ರೀತಿ ಹುಟ್ಟಿದೆ. ಹಾಗಾಗಿ ಅವರು ಒಂದು ಪ್ರೀತಿಯ ಒಂದು ದ್ಯೋತಕವಾಗಿ, ಹಾಗಾಗಿ ಸಂಗಮನಾಥನ ಒಂದು ಹೆಸರನ್ನೇ ತಮ್ಮ ಅಂಕಿತವನ್ನಾಗಿ ಮಾಡಿಕೊಂಡು ಅವರು ವಚನಗಳನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಅದು ಸ್ಥಾವರಲಿಂಗದ ಸೂಚಕ ಅಲ್ಲ, ಅದು ಪರಮಾತ್ಮನ ಕುರುಹು. ಹಾಗಾಗಿ ಅವರು ಇಟ್ಕೊಂಡಿದ್ದಾರೆ. ಇನ್ನು ಅಲ್ಲಮ ಪ್ರಭುಗಳದ್ದು ಅವ್ರದ್ದು ಗುಹೆಯಲ್ಲಿ ಅವರು ಏನು ಅನಿಮಿಷ ಯೋಗಿಗಳಿಂದ ಅಲ್ಲಿ ಗುಹೆಯಲ್ಲಿ ಇರ್ತಕ್ಕಂಥ ಈಶ್ವರ ಅವರಿಗೆ ಸಿಕ್ಕಿದಾಗ ಆ ಈಶ್ವರನನ್ನೇ ತಮ್ಮ ಅಂಕಿತವನ್ನಾಗಿ ಮಾಡ್ಕೊಂಡಾಗ ಗುಹೇಶ್ವರ ಅಂತ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಹೌದಾ ಗುರುಗಳೇ, ಸರಿ ಅಂತ ಹೇಳ್ಬಿಟ್ಟು ಹೀಗೆ ಅವ್ರ ಪಾಠ ನಡೀತಾ ಇರುತ್ತೆ. ಅವ್ರಿಗೆ ಸಾಕಷ್ಟು ಗೊಂದಲಗಳು. ಹಾಗಾದ್ರೆ ಗುರುಗಳೇ, ನಾನು ಕೂಡ ಏನು ಚನ್ನಮಲ್ಲಿಕಾರ್ಜುನ ಏನ ಪೂಜೆ ಮಾಡುವಾಗ ತುಂಬಾ ವ್ಯಾಕುಲತೆಯಿಂದ ನಾನು ಪೂಜೆ ಮಾಡಿ, ಅಪ್ಪ ನನಗೆ ಒಲಿತೀಯೋ ಇಲ್ವೋ ಅಂತ ಕಷ್ಟಪಟ್ಟು ನಾನು ಒಂದು ಸಮಾಧಿ ಸ್ಥಿತಿಯೊಳಗೆ ಹೋದಾಗ ನಾನು ನಿಮ್ಗೆ ಹಿಂದಾಗ್ಲೇ ಹೇಳಿದ್ದೀನಿ. ಅಂದ್ರೆ ನನಗೂ ಕೂಡ ನನ್ನ ಕಲ್ಪನೆಯ ಸರಸಿಯಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಮಹಾಯೋಗಿ ಕಾಣಿಸ್ಕೊಂಡ ನನಗೆ. ಸುಲಿಪಲ್ಲ ಗೊರವನ ಕಂಡೆ, ಅವನ ತಲೆಯಲ್ಲಿ ಜಟೆ ಇತ್ತು, ಕೊರಳಲ್ಲಿ ರುದ್ರಾಕ್ಷಿ ಇತ್ತು, ಹಣೆಯಲ್ಲಿ ವಿಭೂತಿ ಇತ್ತು, ಹಿಂಗೆಲ್ಲ ಹೇಳಿದ್ನಲ್ಲ. ಮತ್ತ ಹಾಗಾದ್ರೆ ಆ ಅನುಭವ ಎಲ್ಲ ಸುಳ್ಳ ಗುರುಗಳೇ? ಅವನು ಶಿವನು, ಅವನಿಗೂ ಮತ್ತ ಆಕಾರ ಎಲ್ಲ ಇತ್ತಲ್ಲ, ಮತ್ತ ಅವನ್ ಪೂಜೆ ಮಾಡ್ಬಾರ್ದ ಅಂತ ಮಹಾದೇವಿ ಅಕ್ಕ ಕೇಳಿದಾಗ, ಮಹಾದೇವಿ, ದೇವ್ರು ಯಾವಾಗ್ಲೂ ನಿರಾಕಾರ. ಅವನಿಗೆ ಅವನು ಹೆಣ್ಣುನು ಅಲ್ಲ ಗಂಡುನು ಅಲ್ಲ, ಅವನಿಗೆ ಯಾವುದು ಆಕಾರನೂ ಇಲ್ಲ. ಆದ್ರೆ ನೀನು ದೇವರಿಗೆ ಬೇರೆ ಹೆಸರಿಟ್ಟು ಕರಿ, ರಾಮನನ್ನ, ಕೃಷ್ಣನನ್ನ, ಆಮೇಲೆ ಯಾರದೇ ಹೆಸರಿಟ್ಟು ಕರಿ, ಆದ್ರೆ ಅವನೇ ದೇವ್ರು ಅಂತ ಹೇಳ್ಬಾರ್ದು. ನೀವು ದೇವ್ರಿಗೆ ಬೇಕಾದ ಹೆಸರಿಡು, ಆದ್ರೆ ಅವನೇ ದೇವ್ರು ಅಂತ ಪೂಜಿಸೋದು ತಪ್ಪು ಅಂತ ಗುರುಗಳು ಹೇಳಿದಾಗ, ಇದು ಹೀಗ ಗುರುಗಳೇ ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಆಮೇಲೆ ಇದಕ್ಕೂ ಮುಂದೆ ಏನಪ್ಪಾ ಅಂದ್ರೆ, ನಾವು ಶಿವನನ್ನ ಅಥವಾ ಪರಮಾತ್ಮನನ್ನ, ಅವನಿಗೆ ಆಕಾರ ಅಂತೂ ಇರೋದಿಲ್ಲ, ಆದ್ರೆ ನೀನ್ ಯಾವ್ದಾದ್ರು ಹೆಸರಿಂದ ಕರಿ, ಆದ್ರೆ ಆ ಆಕಾರದಲ್ಲಿ ಇರ್ತಕ್ಕಂಥ ಮನುಷ್ಯರನ್ನ, ಅಂದ್ರೆ ಈಗ ನನ್ನನ್ನೇ ತಗೋ ಅಥವಾ ನಿಮ್ಮ ತಂದೆನೇ ತಗೋ, ಅವ್ರಿಗೆ ದೇವರಂತ ಕರಿಬಾರ್ದು. ಯಾಕಂದ್ರೆ ಅವರಲ್ಲಿ ಜ್ಞಾನ ಇರುತ್ತೆ, ಅವು ಗುರು ಸ್ವರೂಪ. ಹಾಗೆ ಕೂಡ ಶಿವನು ಕೂಡ ಗುರುವಿನ ಸ್ವರೂಪ. ಅಂದ್ರೆ ಆತ್ಮ ಪರಮಾತ್ಮ, ಆಮೇಲೆ ಅದಕ್ಕಿಂತ ಹೆಚ್ಚಿನ ಒಂದು ಉನ್ನತ ಶಕ್ತಿ ಇರುತ್ತೆ, ಅದು ಚಿತ್ ಶಕ್ತಿ, ಅದು ಕಣ್ಣಿಗೆ ಕಾಣಿಸಲ್ಲ, ಅದಕ್ಕೆ ಆಕಾರ ಇರಲ್ಲ. ಆ ಒಂದು ಏನ್ ಶಕ್ತಿ ಇದೆಯಲ್ಲ, ಅದು ಭಗವಂತ, ಅವನು ದೇವನು ಅಂತ. ಅದೇ ಈಗ ಎಲ್ಲೂ ನೋಡಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಅದಕ್ಕೊಂದು ಕುರುಹನ್ನ ತಂದ್ಕೊಟ್ಟವರು ಅಪ್ಪ ಬಸವಣ್ಣವರು ಅಂತ ಹೇಳಿದಾಗ ಮಹಾದೇವಿಯಕ್ಕನಿಗೆ ತುಂಬಾ ಸಂತೋಷ ಆಗುತ್ತೆ. ಅದೇ ರೀತಿ ಮುಂದೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಮಹಾದೇವಿಯಕ್ಕ. ಹಾಗಾದ್ರೆ ಶಿವ ಅಂದ್ರೆ ಗುರುವಿನ ಪ್ರತೀಕ ಆಗ್ತಾನೆ. ಅದೇ ರೀತಿ ಇಷ್ಟಲಿಂಗ, ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳನ್ನ ಏನಪ್ಪಾ ಅಂದ್ರೆ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳನ್ನ ತುಂಬಿದ ಪರಮಾತ್ಮನ ಪ್ರತೀಕ ಯಾವುದು? ಇಷ್ಟಲಿಂಗ. ಅದು ಶೈವರ ಉಪಾಸ್ಯ ವಸ್ತುವಾದರೆ ಇದು ಲಿಂಗವಂತರ ಉಪಾಸ್ಯ ವಸ್ತು. ಅಂದ್ರೆ ಇಷ್ಟಲಿಂಗವನ್ನು ಹುಟ್ಟಿದ ಕೂಸಿಗೆ ಧಾರಣೆ ಮಾಡಲಾಗುತ್ತೆ. ಅದೇ ರೀತಿ ಇದು ಅಹಂ ಗ್ರಹೋಪಾಸನೆ ಅಂತ ಹೇಳ್ತಾರೆ. ಆಮೇಲೆ ಸ್ಥಾವರ ಪೂಜೆ ಏನಿರ್ತದಲ್ಲ, ಅದು ಪ್ರತೀಕ, ಅಂದ್ರೆ ಗುರುತಷ್ಟೇನೆ. ಈಗ ಮೂರ್ತಿ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಆ ಮೂರ್ತಿಗೊಂದು ಹೆಸರು ಕೊಡ್ತೀವಿ, ಆದ್ರೆ ಅದ್ರೊಳಗೊಂದು ಶಕ್ತಿ ಅಂತ ಇರುತ್ತೆ, ಅದು ನಮ್ಮ ಕಲ್ಪನೆ ಅಥವಾ ನಮ್ಮ ಭಾವನೆ. ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಅದನ್ನ ನಾವು ನಂಬ್ತೀವಿ, ಅದು ಕೂಡ ಭಗವಂತನ ಸ್ವರೂಪ ಅಂತ ಅವ್ರು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಇಷ್ಟಲಿಂಗವು ಭಕ್ತಿ ಯೋಗಕ್ಕೆ ಮಾತ್ರವಲ್ಲ, ಅದು ತ್ರಾಟಕ ಯೋಗಕ್ಕೂ ಕೂಡ ನಮಗೆ ಅನುಕೂಲ ಮಾಡಿಕೊಡುತ್ತೆ. ನಾವೇನ್ ಇಷ್ಟಲಿಂಗ ಕೈಯಲ್ಲಿ ಹಿಡ್ಕೊಂಡು ಅದನ್ನೇ ತದೇಕ ದೃಷ್ಟಿಯಿಂದ, ಅರೆಗಣ್ಣಿನ ದೃಷ್ಟಿಯಿಂದ, ತದೇಕ ದೃಷ್ಟಿಯಿಂದ ನಾವು ನೋಡ್ತಾ ಹೋದಾಗ ತ್ರಾಟಕ ಯೋಗಕ್ಕೆ ಕೂಡ ಅನುವು ಮಾಡಿಕೊಡುತ್ತೆ. ಇದರಿಂದ ಸಾಕಷ್ಟು ವೈಜ್ಞಾನಿಕ ಅಂಶಗಳನ್ನು ಕೂಡ ಅಪ್ಪ ಬಸವಣ್ಣನವರು ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟಲಿಂಗ ಯೋಗ ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ನಮ್ಮನ್ನ ನಾವು ಅರಿಲಿಕ್ಕೆ, ನಮ್ಮ ಒಳಗಡೆ ಇರ್ತಕ್ಕಂಥ ಭಗವಂತನನ್ನ ಅರ್ಥಕೊಳ್ಳಿಕ್ಕೆ ಅದು ಸಾಧನವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನ ದೀಕ್ಷಾ ಸಂಸ್ಕಾರದ ಮೂಲಕ, ಈಗ ಯಾರಿಗೋ ಒಬ್ರಿಗೆ ದೀಕ್ಷಾ ಆಗುತ್ತೆ ಅಂತ ತಿಳ್ಕೊಳ್ಳಿ, ದೀಕ್ಷಾ ಸಂಸ್ಕಾರದ ಮೂಲಕ ಇಷ್ಟಲಿಂಗವನ್ನ ನಾವು ಪಡೆದುಕೊಳ್ತೀವಿ. ಅದು ಭಕ್ತರಿಗೆ ಕೈಯಾರೆ ಕೊಡಲ್ಪಡುತ್ತೆ. ಯಾವುದು? ಇಷ್ಟಲಿಂಗ ಅನ್ನೋದು. ಈ ಇಷ್ಟಲಿಂಗದಲ್ಲಿ ಆಹ್ವಾನ ವಿಸರ್ಜನೆ ಇಲ್ಲ. ಆಮೇಲೆ ಸ್ಥಾವರ ಲಿಂಗದಲ್ಲಿ ಆಹ್ವಾನ ವಿಸರ್ಜನೆ ಉಂಟು.
ಆಮೇಲೆ ಚೈತನ್ಯನು ಕೂಡ ಚೈತನ್ಯಮಯವಾದ ಅಂಗದ ಮೇಲೆ ಏನು ಪ್ರತಿಷ್ಠಾಪನೆಗೊಂಡ ಇಷ್ಟಲಿಂಗವು ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಅಪ್ಪ ಬಸವಣ್ಣನವರು. ಪೂಜಾ ಸ್ವಾತಂತ್ರ್ಯವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಪೂಜಾ ಸಮಾನತೆಯನ್ನು ಯಾರು ಬೇಕಾದ್ರೂ ಎಲ್ಲರೂ ಕೂತ್ಕೊಂಡು ಎಲ್ಲಿರ್ತಾರೆ ಅಲ್ಲೇ ಕೂತ್ಕೊಂಡು ಪೂಜೆಯನ್ನ ಮಾಡ್ಕೊಳ್ಳುವಂತ ಅವಕಾಶ ಈ ಒಂದು ಪದ್ಧತಿಯಲ್ಲಿ ಇದೆ. ಹಾಗಾಗಿ ಗುರುಲಿಂಗ ದೇವರು ಇದೆಲ್ಲ ಗುರುಗಳು ಹೇಳಿದಾಗ ಮಹಾದೇವಿ ಅಕ್ಕನಿಗೆ ಒಂದು ವೈಚಾರಿಕ ಕ್ರಾಂತಿ, ಮನಸ್ಸಿನಲ್ಲಿ ಒಂದು ವೈಚಾರಿಕ ಕ್ರಾಂತಿ ಉದ್ಭವ ಆಗುತ್ತೆ. ಯಾಂತ್ರಿಕ ಭಕ್ತಿಯಿಂದ ಅವರಿಗೆ ಮಹಾದೇವಿ ಅಕ್ಕ ಅನ್ಕೊಂತಾರೆ, ಇದೇನು ನಾವು ಮೂರ್ತಿ ಪೂಜೆ ಇದೆಲ್ಲ ಏನ್ ಮಾಡ್ತೀವಿ ಇದೆಲ್ಲ ಯಾಂತ್ರಿಕ ಭಕ್ತಿ ಆಗ್ಬಿಡುತ್ತೆ. ಇಲ್ಲಿ ಇಷ್ಟಲಿಂಗದ ಮೂಲಕ ನಾವು ಪೂಜೆ ಮಾಡ್ಕೊಳ್ತಾ ಇರ್ತೀವಲ್ಲ, ನಮಗೆ ಹೃದಯದಿಂದ ಅಂದ್ರೆ ಒಳಗಿಂದ ಹೃದಯ ಪೂರ್ವಕ ಆಧ್ಯಾತ್ಮ ಒಂದು ಪಯಣ ನಮ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ಆ ಒಂದು ಏನು ಪಯಣದಲ್ಲಿ ತನ್ನ ಪೂರ್ವಿಕರಿಂದ, ತಾಯಿ ತಂದೆಗಳಿಂದ ಅಷ್ಟೇ ಅಲ್ಲದೆ ಬಾಲ್ಯದಿಂದಲೂ ಬೆಳೆದು ಬಂದ ನಂಬಿಕೆಗಳಲ್ಲಿನ ಅಪೂರ್ಣ ಸತ್ಯವನ್ನ ಅವರು ಗುರುತಿಸಿದಾಗ ಮನಸ್ಸು ಹೊಯ್ದಾಡತೊಡಗ್ತೈತಿ. ಅಂದ್ರೆ ನಾನು ಇಷ್ಟ ದಿನ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿನೂ ಹೇಳಿಲ್ಲ, ಗುರುಗಳು ಹೇಳಿಲ್ಲ, ಹೇಳೋ ಸಂದರ್ಭದಲ್ಲಿ ನಾನು ಏನೇನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ, ಏನೇನೋ ತಿಳ್ಕೊಂಡೆ, ಆದ್ರೆ ಇದು ಮುಖ್ಯವಾಗಿ ಬೇರೆನೇ ಇದೆಯಲ್ಲ ಅಂತ ಅವ್ರ ಮನಸ್ಸಿನೊಳಗ ತೊಳಲಾಟ ಶುರುವಾಗ್ತೈತಿ. ಆದ್ರೆ ಇವನ್ನೆಲ್ಲನ ಅಲ್ಲಗಳಿದು, ಇವೆಲ್ಲ ಸುಳ್ಳಪ್ಪ ಅಂತ ಹೇಳಿ ಅಲ್ಲಗಳೆಯೋದಕ್ಕೂ ಆಗಲ್ಲ. ಅಲ್ಲಗಳೆಯೋದು ಹೇಗೆ, ಇದನ್ನೆಲ್ಲ ಸುಳ್ಳು ಅಂತ ಅನ್ಕೊಳ್ಳೋದು ಹೇಗೆ ಅಂತ ಅವ್ರದ್ದು ಒಂದು ಮನಸ್ಸು ಆಡಿದ್ರೆ ಇನ್ನೊಂದು ಮನಸ್ಸು ಇಲ್ಲ ಅಂತರಂಗದಲ್ಲಿ ದೇವನನ್ನು ಅರಸುವುದೇ ಆಧ್ಯಾತ್ಮ ಅಂತ ಇನ್ನೊಂದು ಅವ್ರದ್ದು ಒಳಗಿನ ಮನಸ್ಸು ಹೇಳುತ್ತೆ. ಹೀಗೆ ದ್ವಂದ್ವಗಳ ನಡುವೆ ಅವರ ಮನಸ್ಸಿನಲ್ಲಿ, ಮಹಾದೇವಿ ಅಕ್ಕನ ಮನಸ್ಸಿನಲ್ಲಿ ಏನು ಒಂದು ತೊಳಲಾಟ ಶುರುವಾಗ್ತತಿ, ಒಂದು ವೈಚಾರಿಕ ಕ್ರಾಂತಿ ಶುರುವಾಗ್ತತಿ. ಅವ್ರ ಅದ್ಭುತ ಇದೆ ಮುಂದಿಂದು ಏನು ಅವ್ರದ್ದು ಜೀವನ ಇದೆಯಲ್ಲ, ಅವ್ರ ಸಾಧನೆ ಭಗವಂತನ ಕಡೆಗೆ ಹೋಗ್ತಾ ಇರುತ್ತೆ. ಆ ಭಗವಂತನ ಕಡೆಗೆ ಹೋಗುವ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು ಇನ್ಮೇಲೆ ಅವ್ರಿಗೆ ಬರ್ತಾವ. ಮದ್ವೆ ಮಾತು ಬರುತ್ತೆ, ಕೌಶಿಕ ಮಹಾರಾಜ ಬರ್ತಾನೆ, ಸಾಕಷ್ಟು ಅಡೆತಡೆಗಳು ಬರ್ತವೆ. ಅವನ್ನೆಲ್ಲ ಜಯಿಸಿ ಅವರು ಒಂದು ಜ್ಯೋತಿ ಆಗ್ತಾರೆ, ಏನು ಜಗತ್ತಿಗೆ, ನಮಗೆ ನಿಮಗೆಲ್ಲರಿಗೂ ಒಂದು ದಾರಿ ದೀಪ ಆಗ್ತಾರೆ, ಆಶಾ ಕಿರಣ ಆಗ್ತಾರೆ. ಅಂತಹ ಒಂದು ಸಾಧನೆಯನ್ನ ಮಹಾದೇವಿ ಅಕ್ಕ ಮಾಡಿದ್ದಾರೆ. ಅವರ ಒಂದು ಸಾಧನೆಯನ್ನ ತುಂಬಾ ಅದ್ಭುತವಾಗಿ ನಮ್ಮ ಮಾತಾಜಿ ಅವ್ರು ಬರೆದಿದ್ದಾರೆ. ಅದನ್ನ ನಾಳಿಂದ ನೋಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.